ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ರೋಬಸ್ಟಾ ತಳಿಯು ಅಡ್ಡ ಪರಾಗಸ್ಪರ್ಶ ತಳಿಯಾಗಿರುವುದರಿಂದ ಹೂಗಳು ಬಂದಾಗ ಪರಾಗಸ್ಪರ್ಶ ಉಂಟಾಗಲು ಜೇನುನೊಣಗಳು ತುಂಬ ಮುಖ್ಯವಾಗಿರುತ್ತದೆ. ಹಾಗಾಗಿ ಹೂಗಳು ಬಂದ ಸಮಯದಲ್ಲಿ ನೀವು ಯಾವುದೇ ಕೀಟನಾಶಕವನ್ನು ಬಳಸಬಾರದು. ಹಾಗೆಯೇ ತೋಟದಲ್ಲಿ ಜೇನು ಪೆಟ್ಟಿಗೆಯನ್ನು ಇಟ್ಟರೆ ಇನ್ನೂ ಹೆಚ್ಚಿನ ಲಾಭವಾಗುತ್ತದೆ. ಜೇನುನೊಣಗಳು ರೋಬಸ್ಟಾ ತಳಿಯ ಪರಾಗಸ್ಪರ್ಶವನ್ನು ತುಂಬ ಸುಲಭವಾಗಿ ಮಾಡುತ್ತದೆ. ಇದರಿಂದ ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ. ನೀವು ಕೂಡ ಹೂವು ಅರಳುವ ಸಮಯದಲ್ಲಿ ಯಾವುದೇ ಕೀಟನಾಶಕವನ್ನು ಬಳಸದೆ ಜೇನುನೊಣಗಳನ್ನು ರಕ್ಷಿಸಿ. ರೋಬಸ್ಟಾ ತಳಿಗೆ ನೀರು ಕೊಟ್ಟು 8 ದಿನದ ಅಂತರದಲ್ಲಿ ಹೂವು ಅರಳುತ್ತದೆ. ಈ ಸಮಯದಲ್ಲಿ ಜೇನುನೊಣಗಳ ಕೆಲಸವು ತುಂಬ ಮುಖ್ಯವಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.